ಪ್ರಸ್ತುತ ಈ ಪ್ರಶ್ನೆಗಳನ್ನು 6ರಿಂದ 12ನೇ ತರಗತಿ NCERT ಪುಸ್ತಕಗಳಿಂದ ಆರಿಸಲಾಗಿದೆ. ನಿಮ್ಮ ಮೊದಲನೆಯ ಪ್ರಶ್ನೆ, ಗೋಲ್ಡನ್ ಗರ್ಲ್ ಎಂಬ ಪುಸ್ತಕ ಬರೆದವರು ಯಾರು? ಆಪ್ಷನ್ ಎ ಪಿ.ಟಿ. ಉಷಾ, ಆಪ್ಷನ್ ಬಿ ಉಸೇನ್ ಬೋಲ್ಟ್, ಆಪ್ಷನ್ ಸಿ ರಾಘವನ್, ಆಪ್ಷನ್ ಡಿ ಜೇಮ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಪಿ.ಟಿ. ಉಷಾ. ನಿಮ್ಮ ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಪೋಸ್ಟ್ ಆಫೀಸ್ ಡೇ ಯಾವಾಗ ಆಚರಿಸುತ್ತೇವೆ? ಆಪ್ಷನ್ ಎ ಅಕ್ಟೋಬರ್ 10, ಆಪ್ಷನ್ ಬಿ ಡಿಸೆಂಬರ್ 12, ಆಪ್ಷನ್ ಸಿ ನವೆಂಬರ್ 16, ಆಪ್ಷನ್ ಡಿ ಡಿಸೆಂಬರ್ 10. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ 10. ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ, ಡೇರ್ ಟು ಡೂ ಎಂಬ ಪುಸ್ತಕ ಬರೆದವರು ಯಾರು? ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಬಿ ಕಿರಣ್ ಬೇಡಿ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿರಣ್ ಬೇಡಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ಭಾರತದ ನಗರವನ್ನು ದ ಟೆಂಪಲ್ ಆಫ್ ಸಿಟಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಚೆನ್ನೈ ತಮಿಳುನಾಡು, ಆಪ್ಷನ್ ಬಿ ಮುಂಬೈ ಮಹಾರಾಷ್ಟ್ರ, ಆಪ್ಷನ್ ಸಿ ಬೆಂಗಳೂರು ಕರ್ನಾಟಕ, ಆಪ್ಷನ್ ಡಿ ಭುವನೇಶ್ವರ ಒಡಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಚೆನ್ನೈ ತಮಿಳುನಾಡು. ಐದನೇ ಪ್ರಶ್ನೆ, ಅಮಲ್ ಮಹಲ್ ಪ್ಯಾಲೇಸ್ ಎಲ್ಲಿದೆ? ಬೆಂಗಳೂರು, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಮದುರೈ, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ. ಆರನೇ ಪ್ರಶ್ನೆ, ಕಾನ್ಫೆಷನ್ ಪುಸ್ತಕ ಬರೆದವರು ಯಾರು? ಆಪ್ಷನ್ ಎ ಲಿಯೋ ಡೀಲ್, ಆಪ್ಷನ್ ಬಿ ಲಿಯೋ ಟಾಲ್ಸ್ಟಾಯ್, ಆಪ್ಷನ್ ಸಿ ಮೆಗಸ್ತನೀಸ್, ಆಪ್ಷನ್ ಡಿ ಕೌಟಿಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಲಿಯೋ ಟಾಲ್ಸ್ಟಾಯ್. ಏಳನೇ ಪ್ರಶ್ನೆ, ಪಂಚನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್. ಪ್ರಶ್ನೆ, ಆರ್ಬಿಐನ ಮೊದಲ ಭಾರತೀಯ ಗವರ್ನರ್ ಯಾರು? ಆಪ್ಷನ್ ಎ ಟಿ ದೇಶಮುಖ್, ಆಪ್ಷನ್ ಬಿ ಶಕ್ತಿಕಾಂತ್, ಆಪ್ಷನ್ ಸಿ ಉರ್ಜಿತ್ ಪಟೇಲ್, ಆಪ್ಷನ್ ಡಿ ಸಂಜಯ್ ಮಲ್ಹೋತ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಸಿ ಡಿ ದೇಶಮುಖ್. 9ನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಕನ ದಿನಾಚರಣೆ ಯಾವಾಗ ಆಚರಿಸುತ್ತೇವೆ? ಆಪ್ಷನ್ ಎ ನವೆಂಬರ್ 10, ಆಪ್ಷನ್ ಬಿ ನವೆಂಬರ್ 11, ಆಪ್ಷನ್ ಸಿ ಸೆಪ್ಟೆಂಬರ್ 5, ಆಪ್ಷನ್ ಡಿ ನವೆಂಬರ್ 14. ಸರಿಯಾದ ಉತ್ತರ ಆಪ್ಷನ್ ಸಿ ನಂಬರ್ 5. 10ನೇ ಪ್ರಶ್ನೆ, ಎಲಿಫೆಂಟಾ ಗುಹೆಗಳು ಎಲ್ಲಿವೆ? ಎಲ್ಲಿದೆ? ಈ ಕ್ವೋಷನ್ಗೆ ನೀವು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.